ಬಾನಂಡವನಿ ಲಕ್ಷ್ಮಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಶಿವರಾಜ್ ಕುಮಾರ್, ಪ್ರಿಯಾಮಣಿ ಮತ್ತು ರಾಘವ್ ಲೋಕಿ ಇದ್ದಾರೆ. ರಾಘವ್, ನಿಮ್ದು ಎರಡನೇ ಸಿನಿಮಾ ಇದು? ಶಿವಾನಂದ್ ಜೊತೆ ಎರಡನೇ ಸಿನಿಮಾ. ಹಾಂ, ಟೋಟಲ್ ಮೂರನೇ ಸಿನಿಮಾ. ಸತ್ಯ ಏನ್ ಲವ್ ಗಿಲ್ಲಿ ಫಸ್ಟ್ ಸಿನಿಮಾ, ಗಿಲ್ಲಿ ಆದಮೇಲೆ ಇದು ಮೂರನೇ ಸಿನಿಮಾ. ಓಕೆ, ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನೀವು ಮಾತಾಡ್ತಿರ್ಬೇಕಾದ್ರೆ ಅಂದರೆ ನೀವು ಸೀನ್ಗಳ ಬಗ್ಗೆ ಮಾತಾಡಿದ್ರೆ ನೀವು ಒಂದ್ಸಲ ಯಾಕೆ ಡೈರೆಕ್ಷನ್ ಮಾಡಬಾರ್ದು ಶಿವಣ್ಣ? ನೀವು ಬೇಡ ಯಾಕೆ ಸರ್? ಇನ್ನು ನನ್ನ ಮುಖ ನೋಡ್ಬೇಕಂತ ಆಸೆ ಪಡ್ತಾರೆ. ಅಲ್ಲಲ್ಲ, ನೀವು ಆ್ಯಕ್ಟಿಂಗ್ ಬಿಡ್ಬೇಕಂತಲ್ಲ. ಇಲ್ಲ, ಹಂಗಲ್ಲ. ಥಿಂಗ್ ಇಸ್ ಕಾನ್ಸಂಟ್ರೇಷನ್ ಮುಖ್ಯ. ಇವಾಗಂತೂ ಮಾಡಲ್ಲ, ಯಾಕಂದರೆ ನಮಗೂ ಒಂದು ಕಮಿಟ್ಮೆಂಟ್ಸ್ ಇದೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಯಾಕಂದರೆ ಪಾಪ ಎಷ್ಟೋ ಯಂಗ್ಸ್ಟರ್ಸ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ನನಗೆ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ದೆಮ್. ಐ ವಾಂಟ್ ಟು ಬಿ ಲೈಕ್ ಎ ಸ್ಟೂಡೆಂಟ್. ಇನ್ನೂ ನಾನು ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ಅಂತ ನಾನು ಅನ್ಕೋತೀನಿ. ಐ ಡೋಂಟ್ ವಾಂಟ್ ಟು ಡೈರೆಕ್ಟ್ ನಾವು. ಓಕೆ, ನನಗೆ ಒಂದು ಪ್ರಶ್ನೆ, ಬೇಸಿಕ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಾನು ನಿಮಗೆ ಕೇಳಿರ್ತೀನಿ ಫಸ್ಟು. ಲಕ್ಷ್ಮಿ ಏನು, ಯಾರು ಲಕ್ಷ್ಮಿ ಅಂದರೆ? ವಾಟ್ ಈಸ್ ದ ಕ್ಯಾರೆಕ್ಟರ್, ವಾಟ್ ಇಸ್ ದ ರೋಲ್? ಲಕ್ಷ್ಮಿ ಇಸ್ ಹೀರೋ. ವಾಟ್ ಈಸ್ ಡೂಯಿಂಗ್? ಐ ಮೀನ್ ಈಸ್ ಎ ಕಾಪ್ ಆರ್ ಆಫೀಸರ್? ಈಸ್ ಆಫೀಸರ್, CBI ಆಫೀಸರ್. ಓಕೆ, ಎದ್ರ ಬಗ್ಗೆ ಇದೆ ಕತೆ ಟೋಟಲ್ ಓವರಾಲ್ ಸಿನಿಮಾ ಹೇಳ್ಬೇಕಂದ್ರೆ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಅ ಮಿಷನ್. ಓಕೆ, ವಾಟ್ ಮಿಷನ್ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಅದರಲ್ಲಿ ನಾನಾ ಥರದ ಟರ್ನ್ಸ್ ಇದೆ. ಆ ಮಿಷನ್ಲಿ 2 ಥರವಾದ ಟ್ವಿಸ್ಟ್ ತಗೊಳುತ್ತೆ. ಅದೇನು ಕತೆ ಹೇಳೋ ರೀತಿ ಬಂದಾಗ, ಅವ್ನ ಕ್ಯಾರೆಕ್ಟರ್ ಬಂದಾಗ, ವೈ ಈಸ್ ಸೋ ಅರಗೆಂಟ್. ಆಮೇಲೆ ಈ ಇದರಲ್ಲಿ ಅವನ ಆಫೀಸರ್ಶಿಪ್ಲಿ, ಅವನ ಡ್ಯೂಟಿಲಿ ಹಿ ಡಸಂಟ್ ಕೇರ್ ವೆದರ್ ಶಿ ಈಸ್ ಎ ಮೇಲ್ ಆರ್ ಅ ಫೀಮೇಲ್. ಅವನ ದೃಷ್ಟಿಲಿ ಹೆಂಗೆ ಬರುತ್ತೋ ಅವನ ಅಂಥ ಪ್ರಕಾರ ನಡ್ಕೊತಾ ಇರ್ತಾನೆ. ಬಟ್ ಅದನ್ನ ಹೋಗ್ತಾ ಹೋಗ್ತಾ ಎಲ್ರಿಗೂ ಅರ್ಥ ಆಗುತ್ತೆ ವೈ ಹಿ ಬಿಹೇವ್ಸ್ ಲೈಕ್ ದಟ್. ಬಟ್ ಟುವರ್ಡ್ಸ್ ಇಂಟರ್ವಲ್ ಬರ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಟ್ವಿಸ್ಟ್ ಇದೆ. ಅದ್ರ ಮಧ್ಯೆ ನಾವೇನು ಲವ್ ತೋರಿಸ್ತೀವಿ ಅದನ್ನು, ಆ ಟ್ವಿಸ್ಟ್ ಬಂದು ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ಅದು ಇನ್ನೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ಲಿ ಅದೆಲ್ಲ ಮುಗಿದ್ಮೇಲೆ ಕ್ಲೈಮ್ಯಾಕ್ಸ್ಲಿ ಒಂದು ಡೈಲಾಗ್ ಇದೆ. ಅದು ನೆಗೆಟಿವ್ ಕ್ಯಾರೆಕ್ಟರ್ಸ್ಗೂ ಸೂಟ್ ಆಗುತ್ತೆ, ಪಾಸಿಟಿವ್ ಕ್ಯಾರೆಕ್ಟರ್ಸ್ಗೂ ಸೂಟ್ ಆಗುತ್ತೆ. ಪ್ರಾಬ್ಲಮ್ ಅಂತ ಬಂದಾಗ ಎಲ್ರೂ ಬರೀ ಅವ್ರವ್ರು ನೋಡೋದಲ್ಲ, ಇಡೀ ದೇಶ ನೋಡಬೇಕು ಅನ್ನೋದು. ಸೊ ಲಾಸ್ಟ್ ಏನು ಮಾತಾಡ್ತಾನೆ ಹೀರೋ ಅನ್ನೋದನ್ನ, ಅದು ಬಂದ್ಬಿಟ್ಟು ವಿಲನ್ ಕ್ಯಾರೆಕ್ಟರ್ಗೂ ಅರ್ಥ ಆಗಬೇಕು. ಇದ್ರಲ್ಲಿ ತುಂಬ ಡೈಲಾಗ್ಗಳಿದೆ ನಿಮ್ಮದು. ತುಂಬ ಒಂದು ಯಾವ್ದಾರು ಒಂದು ಇಲ್ಲ, ಡೈಲಾಗ್ HK ಅನ್ನೋದಕ್ಕಿಂತ ಎಲ್ಲೆಲ್ಲಿ ಬೇಕೋ ಅಲ್ಲಿದೆ ಅಷ್ಟೇ. ಎಲ್ಲೋ ಶಿವಣ್ಣ ಮಾಸ್ ಹೀರೋ ಒಂದು ಕ್ಷಣಕ್ಕೆ ಬರೀ ಸಿಂಹದ ಮರಿ, ನಾನು ಇದು ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಅದಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಇರುತ್ತೆ ಅಷ್ಟೇ ಹೊರತು ಅದು ಬಂದ್ಬಿಟ್ಟು ತುಂಬ ಸತಿ ಮಾತಾಡಿ ಜನಗಳಿಗೆ ಬೋರ್ ಹೊಡ್ಸಲ್ಲ. ಯಾವ ಒಂದು ಹೇಳಿ ನನಗೆ ಯಾವ್ದಾದ್ರು. ಅದೇ ಲಕ್ಷ್ಮಿ ನಿಶ್ಚಿಂತೆ ಇದ್ರೆ ನೆಮ್ಮದಿ, ಎದ್ದು ನಿಂತರೆ ಸಮಾಧಿ. ಓಕೆ, ಆಮೇಲೆ ಐ ಥಿಂಕ್ ಸಿ ದ ವಿಷನ್. ಯಾಕಂದರೆ ನಮಗೆ ಭಾಳ ಕಷ್ಟ ಅದು ವಿತ್ ಎಮೋಷನ್ ಹೇಳಕ್ಕೆ ತಿರ್ಗ ಐ ಥಿಂಕ್ ಆನ್ ದ ಸ್ಕ್ರೀನ್. ಆಮೇಲೆ ಸಮ್ ಡೈಲಾಗ್ಸ್, ಆಮೇಲೆ ಡೈಲಾಗ್ಸು ಅಷ್ಟೇ ಎಲ್ಲೆಲ್ಲಿ ಬೇಕು ಅಲ್ಲಿ. ಆಮೇಲೆ ಅವರು ಯಾರಾಗಿರಬೇಕು ಅದಕ್ಕಂತ ಥ್ರೂಔಟಾಗಿ ಬಡ ಅಂತ ಬರೀ ಮಾತಾಡ್ಕೊಂಡೇ ಹೋಗ್ತಾನೆ ಹೀರೋ ಅನ್ನೋದಲ್ಲ. ಸೈಲೆನ್ಸ್ ಒಂದು ಸೆಕೆಂಡ್ ಹಾಫಲ್ಲಿ ಒಂದು 3-4 ರೀಲ್ಸ್ ಲವ್ಲಿ ಸೈಲೆನ್ಸ್ ಇದೆ. ಬಟ್ ಆ ಸೈಲೆನ್ಸ್ಲೂ ಒಂದು ಬ್ಯೂಟಿಫುಲ್ ಕಥೆ ಇದೆ. ಓಕೆ, ಸೊ ಅದು ಬಂದು ನೋಡಿದಾಗ ನೀವು ಹೇಳಿದ್ರಲ್ಲ ಎಷ್ಟು ಸಿಹಿ ಇರುತ್ತೆ, ಎಷ್ಟು ಕಹಿ ಇರುತ್ತೆ ಅನ್ನೋದು, ಅದು ನೀವು ನೋಡಿದಾಗಲೇ ಗೊತ್ತಾಗೋದು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಒಂದು ಲೈನ್ಲಿ ಹೇಳ್ಬಿಡಿ ಅಂತ ಕಡೆ. ಬಟ್ ಇಟ್ಸ್ ಅ ಮಿಷನ್, ಇಟ್ಸ್ ಅ ಜರ್ನಿ. ಓಕೆ, ಸೊ ಮಿಷನ್ ಅಂದ ತಕ್ಷಣ ಏನೇನೋ ಇರುತ್ತೆ ಮಿಷನ್ಲಿ. ಸೊ ಅದಷ್ಟು ಒಂದು ಲೈಫಲ್ಲಿ ಬರೋ ಮಿಷನ್ಗಳಲ್ಲಿ ಯಾವ ರೀತಿ ಫೇಸ್ ಮಾಡ್ಕೊಂಡು ಹೋಗುತ್ತೆ. ಒಂದೊಂದ್ಸತಿ ತಪ್ಪು ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬಟ್ ಯಾಕಾಯಿತು, ಅವ್ರ ಕ್ಯಾರೆಕ್ಟ್ರಿಂದ ಅವ್ರ ಕರೆಕ್ಟು, ಇವನ್ ಕ್ಯಾರೆಕ್ಟ್ರಿಂದ ಇವನ್ ಕರೆಕ್ಟ್. ಅಲ್ಟಿಮೇಟ್ ಥಿಂಗ್ ಇಸ್ ಸಲ್ಯೂಟ್ ಅಷ್ಟೇ. ಎಸ್ ರಾಘವ್, ಹೇಳಿ ನೀವು ಏನು ಹೇಳಲು ಹೊರಟಿದ್ದೀರಾ ಈ ಸಿನಿಮಾದ ಮೂಲಕ? ಅಂದರೆ ನಾವೆಲ್ಲ ಬೇರೆ ಬೇರೆ ಸಿನಿಮಾಗಳು ನೋಡ್ತೀವಿ, ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಎಷ್ಟು ಮಟ್ಟಿಗೆ ನೋಡ್ತಾರೆ ನನ್ನ ಪ್ರಶ್ನೆ ಹಾಗೆ ಉಳಿಯುತ್ತೆ. ನಾನು ಈ ಪ್ರಶ್ನೆ ಈಗ ಕೇಳ್ತೇನೆ, ಲಕ್ಷ್ಮಿನ ಬೇರೆಯವರು ಕೂಡ ನೋಡುವಂಥ, ಅಪ್ರಿಷಿಯೇಟ್ ಮಾಡುವ ಹಾಗೆ ಇದೆಯಾ? ನಾವು ಬೇರೆಯವ್ರಿಗೆ ನೋಡಿ ನಮ್ಮ ಸಿನಿಮಾ ಅಂತ ಹೇಳ್ಬೋದಾ? ಆ ಥರ ಸಿನಿಮಾ ಇದೆಯಾ ಇದು? 100% ಸರ್. ಒಂದು ಶಿವಣ್ಣ ಅವರು ನನಗೊಂದು ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ ಯಾವಾಗಲೂ, ಎಕ್ಸ್ಪೆರಿಮೆಂಟ್ಸ್ ಮಾಡೋಣ, ಬೇರೆ ಏನೋ ಒಂದು ಹೊಸದಾಗಿ ಮಾಡ್ತಾ ಹೋಗೋಣ. ಈಗ ರೆಗ್ಯುಲರಾಗಿ ಈಗ ಒಂದು ಸೆಂಟಿಮೆಂಟ್ ಇರ್ಬೋದು, ಒಂದು ನಮ್ಮ ಲೋಕಲ್ ಆ್ಯಕ್ಷನ್ ಸಿನಿಮಾಗಳಿರೋ ಅದೆಲ್ಲ ಬಿಟ್ಟು ಹೊಸದಾಗಿ ಮಾತಾಡೋಣ. ಈಗ ರೆಗ್ಯುಲರ್ ಏನಾಗುತ್ತೆ ಅಂದರೆ ನಾವು ಈಗ ಬೇರೆಯವ್ರ ಬಗ್ಗೆ ಏನಕ್ಕೆ ಮಾತಾಡ್ತೀವಿ ಅಂದರೆ, ಈಗ ಶಂಕರ್ ಬಗ್ಗೆ ಮಾತಾಡ್ತೀವಿ, ರಾಜಮೌಳಿ ಬಗ್ಗೆ ಮಾತಾಡ್ತೀವಿ, ಮುರುಘದಾಸ್ ಬಗ್ಗೆ ಏನಕ್ಕೆ ಮಾತಾಡ್ತೀವಿ ಅಂದರೆ ಟೆಕ್ನಿಕಲ್ ಅಡ್ವಾನ್ಸ್ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಅದೇ ನಾವು ಈಗ ನೋಡಿ ಮೈನಾ ದೊಡ್ಡ ಹಿಟ್ ಆಗಿದೆ ಅಲ್ಲಿ, ಅದ್ರ ಬಗ್ಗೆ ಕಾಮನ್ ಪೀಪಲ್ ಮಾತಾಡ್ತಾ ಇಲ್ಲ. ಇಂಡಸ್ಟ್ರಿಯವ್ರು ಮಾತಾಡ್ಬೋದು, ಒಂದಷ್ಟು ನೋಡಿರೋರು ಮಾತಾಡ್ಬೋದು. ಏನಕ್ಕೆ ಅಂದರೆ ಟೆಕ್ನಿಕಲಿ ರಿಚ್ ಫಿಲಮ್ ಅಲ್ಲ. ಅಂದರೆ ನಮ್ಮ ಇಂಡಸ್ಟ್ರಿ ಬೇರೆಯವ್ರ ಬಗ್ಗೆ ಬೇರೆಯವರೆಲ್ಲ ಮಾತಾಡ್ಬೇಕಂದ್ರೆ ಟೆಕ್ನಿಕಲಿ ರಿಚ್ ಮೂವೀಸ್ ಬರಬೇಕು, ಅಡ್ವಾನ್ಸ್ ಆಗ್ಬೇಕು ಟೆಕ್ನಿಕಲಿ. ಆ ಥರ ಒಂದು ಪ್ರಯತ್ನದಲ್ಲಿ ಈ ಸಿನಿಮಾ ರಿಯಲಿ, ಈ ಸಿನಿಮಾನ ನೀವು ಯಾವುದೇ ಭಾಷೆ ಸಿನಿಮಾ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಯಾವುದಕ್ಕೂ ಕಡಿಮೆ ಇರಲ್ಲ. ಟೋಟಲಿ ಟೆಕ್ನಿಕಲಿ ಅಪ್ಗ್ರೇಡ್ ಸಿನಿಮಾ ಇದು.
ಹೌದು 100% ಅಕ್ಸೆಪ್ಟ್ ವಿತ್ ದ್ಯಾಟ್. ಯಾಕಂದರೆ ಟೆಕ್ನಿಕಲ್ ಬ್ರಿಲಿಯಂಟ್ ಆಗಿದೆ. ಆಮೇಲೆ ಮೋರ್ ಓವರು ಅವರೆಲ್ಲ ನೋಡ್ತಾರಲ್ವ ಸೆಕೆಂಡ್ರಿ. ಬಟ್ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಜನ 100% 100% ನೋಡ್ತಾರೆ. ಯಾಕಂದರೆ ಸತ್ಯ ಸರ್, ಈ ಸಿನಿಮಾ ನೋಡಿದವರು ಯಾರೇ ನೋಡಲಿ ಬೇರೆ ಲ್ಯಾಂಗ್ವೇಜ್ ಅವರು ಕನ್ನಡದಲ್ಲೂ ಈ ರೇಂಜ್ಗೆ ಈ ಥರ ಮಾಡ್ತಾರೆ ಸಿನಿಮಾ. ಆ್ಯಕ್ಚುಲಿ ಇನ್ನೊಂದು ಥಿಂಗ್ ಅಂದರೆ, ಇವಾಗ ಇದಕ್ಕೆ ಮುಂಚೆ ಲೋಕಿ ನನಗೊಂದು ಸ್ಕ್ರಿಪ್ಟ್ ಹೇಳಿದ್ರು. ಅದು ಬಂದ್ಬಿಟ್ಟು 1 ಇಯರಿಂದ ಅದು ಯಾರು ಮಾಡೋಕ್ಕೆ, ಅದಕ್ಕೆ ಹೇಳಿದೆ ಟೈಟ್ಲ್ ಚೇಂಜ್ ಮಾಡೋಣ, ನಾನೇ ರಾಜ್ಕುಮಾರ್ ಅಂತ ಒಂದು, ಅದು ಟೈಟ್ಲು ನಾನೇ ರಾಜ್ಕುಮಾರ್ ಅಂತ. ಅದಕ್ಕೆ ನಾನು ಹೇಳಿದೆ ಆ ಟೈಟ್ಲ್ ಬೇಡ, ಅಪ್ಪಾಜಿ ಹೆಸರು ಇಡಬೇಡಿ ನೀವು, ರಾಜ್ಕುಮಾರ್ ಒಬ್ಬರೇ, ನಾನೇ ರಾಜ್ಕುಮಾರ್ ಆಗಲ್ಲ, ರಾಜ್ಕುಮಾರೇ. ಆ ಟೈಟ್ಲ್ ತೆಗೆದುಬಿಡಿ, ಟೈಟ್ಲ್ ಬಿಟ್ಬಿಟ್ಟು ಬೇರೆ ಮಾಡೋಣ ಅದು. ಬಟ್ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ಟ್. ಬಟ್ ಹೇಳಿದ್ರೆ ಲಿಟಲ್ ಎಕ್ಸ್ಪೆನ್ಸಿವ್. ಬಟ್ ಇವಾಗ ಇವಾಗ ಒಂದು 3 days ಮುಂಚೆ ಲಕ್ಷ್ಮಿ ನೋಡಿದಾಗ ಇಲ್ಲ ನಾನು ಮಾಡೋಣ ಅಂದೆ ಸಿನಿಮಾ. ಯಾಕಂದರೆ ನಮಗೆ ರಿಟರ್ನ್ಸ್ ಇದೆ. 2 years ಬ್ಯಾಕ್ ಇಟ್ಸ್ 6 ಕ್ರಾಸ್ ಆಗ್ತದೆ ಬಜೆಟ್. ಈಗ 8 ಕ್ರಾಸ್ ಆದ್ರೂ ಪ್ರಾಬ್ಲಮ್ ಇಲ್ಲ. ಈಗ ಮಾರ್ಕೆಟ್ ಇದೆ. ವಿ ಹ್ಯಾವ್ ಗಾಟ್ ದಟ್. ಯಾಕೆ ಒಳ್ಳೆ ಆರ್ಟಿಸ್ಟ್ಗಳು ಇಟ್ಕೊಂಡು ಮಾಡಿದ್ರೆ 100%. ಇವಾಗ ಲಕ್ಷ್ಮೀಲಿ ನೋಡಿ, ಸ್ಟಾರ್ಕಾಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟ್ರಾಂಗ್ ಫೌಂಡೇಶನ್ ಇದೆ. ಯಾಕೆ ಅವ್ರವ್ರ ಪರ್ಫಾರ್ಮೆನ್ಸ್ ಅವ್ರು ಅಚ್ಚುಕಟ್ಟ ಮಾಡ್ತಾರೆ. ಆಮೇಲೆ ಸ್ಕ್ರಿಪ್ಟ್ ತುಂಬ ಟೈಟ್ ಆಗಿರೋದು. ಯಾರ್ಯಾರಿದ್ದಾರೆ ಇಲ್ಲಿ ಮೇಜರ್ ಆಗಿ? ನೀವು ಪ್ರಿಯಮಣಿ ಹೊರತು, ಪ್ರಿಯಮಣಿ ಅವರು, ದೆನ್ ಆಶೀಶ್ ವಿದ್ಯಾರ್ಥಿ, ರಂಗಾಯಣ ರಘು, ಗುರುದತ್, ದೆನ್ ರವಿ ಕಾಳೆ, ವಿನ್ಸೆಂಟ್ ಅಂತ ತಮಿಳು ಆರ್ಟಿಸ್ಟ್ ಇದ್ದಾರೆ, ಹೊಸ ಆಕ್ಟರ್, ನನ್ನ ಫ್ರೆಂಡ್, ಅವ್ನು ಚೈಲ್ಡ್ಹುಡ್ ಫ್ರೆಂಡ್, ಅವನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಸರ್, ಯಾವ ಕ್ಯಾರೆಕ್ಟರ್ ಬಿಗಿನಿಂಗ್ ಇಂದ ಎಂಡವರೆಗೂ ಜರ್ನಿ ಮಾಡಲ್ಲ ಜೊತೆಯಲ್ಲಿ. ಹೀರೋ ಕ್ಯಾರೆಕ್ಟರ್ ಎಲ್ಲಿ ಜರ್ನಿ ಮಾಡುತ್ತೆ ಆ ಕ್ಯಾರೆಕ್ಟರ್ಸ್ ಬರ್ತಾ ಇರುತ್ತೆ. ಬರ್ತಾ ಇರ್ತಾರೆ. ಇವ್ರು ಮಾತ್ರ ಹೋಗ್ತಾ ಇರ್ತಾರೆ ಡೆಸ್ಟಿನೇಷನ್ಗೆ, ಮಧ್ಯದಲ್ಲಿ ಇವ್ರು ಯಾರ್ಯಾರೋ ಸಿಗ್ತಾ ಇರ್ತಾರೆ.